ಅಮ್ಮನೇ ಇಂಪಾರ್ಟೆಂಟ್. ಹುಡುಗಿರು ಇವತ್ತಿರ್ತಾರೆ, ನಾಳೆ ಇರಲ್ಲ. ಅಮ್ಮ ಇವಾಗ ಜೊತೆಗೆ ಇರ್ತಾರೆ. ಅದು ಏನ್ ಬೇಕಾದ್ರೆ ಅವರೇ ಕಾಸು ನಮ್ಮನೆ ಎಲ್ಲ ಯಾವ ಹುಡುಗಿನೂ ಬೇಡ, ಯಾವ ಜೊತೆನೂ ಬೇಡ, ಇನ್ನೂ ಬೇಡ. ಮೆಸೇಜ್ ಕೋಟಿ ದೇವರೇ ಎದುರಿದ್ದರು ನಿನ್ನಂತೆ ಯಾರು ಕಾಣರಮ್ಮ. ಬೆಳೆಸಿರೋದು ಅಪ್ಪ ಅಮ್ಮ, ಚಿಕ್ಕ ವಯಸ್ಸಿಂದನೂ ಬೆಳೆಸಿರೋದು ಅಪ್ಪ ಅಮ್ಮ. ಇಷ್ಟು ಎತ್ತರಕ್ಕೆ ತಂದಿರೋರು, ಕಾಲೇಜ್ ಓದಿಸೋದ್ರೆಲ್ಲ ನೆಕ್ಸ್ಟ್ ಅಪ್ಪ ಅಮ್ಮನೇ. ಇತ್ತೇಲಿ ಮಡಿಲಾಗಿ ಮಳೆಯಲ್ಲಿ ಸೆರಗಾಗಿ ಜೋಪಾನಗೈದಂಥ ಪ್ರಾಣ ಅಮ್ಮ. 26 ವರ್ಷ ಸಾಕ್ತಾರೆ, 9 ತಿಂಗಳು ಎಷ್ಟು ಕಷ್ಟಪಡ್ತಾರೆ ಅವರು. ಬಾಳೆಗೆ ಒಂದೇ ಗೋಲಿ, ಭೂಮಿಗೆ ದೈವ ಒಂದೇನೇ ತಾಯಿ. ಅಮ್ಮ ಧರಿಗಿಳಿದಿರು ಮೂರುತಿ ಅಮ್ಮ ಸ್ವರ ಬಡಿತದ ಸಾರಥಿ. ಮದ್ವೆ ಆಗೋ ಹುಡುಗ ಮದ್ವೆ ಆದ್ಮೇಲೆ ಇಂಪಾರ್ಟೆಂಟ್, ಅದು ಮುಂಚೆ ಅಮ್ಮನೇ ಇಂಪಾರ್ಟೆಂಟ್. ಅಮ್ಮ ಆ ಜನುಮವಿ ಪಾವನ. ಚಿಕ್ಕ ವಯಸ್ಸಿಂದ ಎತ್ತಿ ಬೆಳೆಸಿರೋ ಅಮ್ಮನ ಬಿಟ್ಬಿಟ್ಟು ಅದೇ ಅರ್ಧದಲ್ಲಿ ಬಂದಿರೋ ಅವಾಗ ಹಂಗೆ ಇರೋದು. ಹಂಗೆಲ್ಲ ಏನಿಲ್ಲ, ಎಲ್ಲರೂ ಕೂಡ ಇಲ್ಲ ಅಂತ ನಾನು ಹ್ಯಾಪಿ. ಆಯ್ತು, ಈ ದುಡ್ಡಿನಾನೆ ಬರ್ತಿರೋದಾಗ ಇದೇ ಮಾತ್ರ ಸರಿ ಕೊಡ್ರಿ. ಸರಿ, ಹೋಗಿ ನೀನು ಗರ್ಲ್ಫ್ರೆಂಡ್ ಇದ್ದಾರಾ? 5 ಜನ. ನಾನೇ ಸೆಟಪ್ ಮಾಡ್ತೀನಿ. ಅಮ್ಮನೇ ಇಂಪಾರ್ಟೆಂಟ್. ಯಾಕೆ? ಹುಡುಗಿರು ಇವತ್ತಿರ್ತಾರೆ, ನಾಳೆ ಇರಲ್ಲ. ಅಮ್ಮ ಇವಾಗ ಜೊತೆಗೆ ಇರ್ತಾರೆ. ಅದು ಏನ್ ಬೇಕಾದ್ರೆ ಅವರೇ ಕಾಸು ಅವ್ರು ಇಂಪಾರ್ಟೆಂಟ್ ಆಗ್ತಾರೆ. ಅವ್ರು ನಮ್ಗೆ ಇವಾಗ ನೋಡಿ KTM ಫಿಲಮ್ ನೋಡ್ರಿ, KTM ಫಿಲಮ್ ಮೆಸ್ಸಿ ತರ ಇರ್ಬೇಕಿದ್ರೆ ಹಂಗಿದ್ರೆ ಎಲ್ಲಾರು ನೋಡ್ಕೋಬಹುದು. ಹಂಗಂತಲ್ಲ, ಇವಾಗಿರೋ 100% ಹುಡುಗಿರೋದು 90% ಎಲ್ಲ ಅಂದ್ರೆ 10% ಮಾತ್ರ ಅನ್ಕೊಂಡ್ಬಿಟ್ಟಿದ್ದೀನಿ. ಜನ ಅಂತಲ್ಲ, ಒಂದು ಹುಡುಗಿನೇ ಮಾಡಿದ್ರೆ ನೇತ ಮಾಡಿದ್ರೆ ಇದಾಗೋಯ್ತು. ಏನ್ ಮಾಡೋದು, ಮೋಸ ಮಾಡೋದು ಅಷ್ಟೇ. ನಾವು ಬಡವ್ರ ಮಕ್ಕಳು. ಅವಾಗ ಹಂಗೆ ಇರೋದು. ಆಯ್ತು, ಈ ದುಡ್ಡಿನಾನೆ ಬರ್ತಿರೋದಾಗ ಇದೇ ಮಾತ್ರ ಸರಿ ಕೊಟ್ರೆ ಇಲ್ಲ, ಹಂಗ ಅಕ್ಕನೇ ಪರವಾಗಿಲ್ಲ ಹೇಳ್ತಾ ಇದ್ದೀವಿ ಇವಾಗ 5 ಜನಕ್ಕೆ. ನೀವೇ ಸಾಕೊಂತೀರಾ? ಹಂಗ ಇವಾಗ ಯಾರು ಹುಡುಕ್ಬೇಕಂದ್ರೆ ನಾನು ಡೈಲಿ ಬೇರೆ ಬೇರೆ ಕಾಲೇಜ್ ಓದಕ್ ಕಳ್ಸೋರು ನಮ್ಮ ಅಪ್ಪ ಅಮ್ಮ. ಕೆಲಸ ಕಾಲೇಜ್ ಆಗ್ತಾರೆ ಇಲ್ಲ ನೋಡ್ತಾ ಇದ್ರೆ ಈಗ ನೋಡ್ಬೋದು. ಒಳ್ಳೆ ನಂಗೆ ಇಷ್ಟ ಆದವರು ಅವ್ರೆ. ಅವ್ರ ಜೀವನದಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರನ್ನ ಮಸ್ತಾಗಿ ನೋಡ್ಕೋಬೇಕಷ್ಟೇ. ನೀನೇನ್ ಹೇಳ್ತೀಯ? ಅಮ್ಮ ಇಂಪಾರ್ಟೆಂಟ್ ಯಾಕೋ? ನಮ್ಮನೆ ಎಲ್ಲ ಯಾವ ಹುಡುಗಿನೂ ಬೇಡ, ಯಾವ ಜೊತೆನೂ ಬೇಡ, ಇನ್ನೂ ಬೇಡ. ಮೆಸೇಜ್ ಇವಾಗ ನೀನು ಮದುವೆ ನಂಬೋದು ಯಾರು ಇರಲ್ಲ, ಎಲ್ಲ ಬರೀ ಬಾಯಿ ಮಾತಿಗೆ ನಂಬೋದು. ಎಲ್ಲ ಬರೀ ಬೈ ಮಾತವ್ರಿ, ಯಾರು ಸಿಗಲ್ಲ ಆ ಥರ ಎಲ್ಲ. ಇಲ್ಲಿ ಅವ್ರು ಯಾರು ಆರ್ಟಿಂಗ್ ಪಡ್ತೀಯ ನೋಡಿದ್ರೆ ನೀವೇ. ಬಟ್ ಅವ್ರಿಬ್ರು ಇವಾಗ ಆಗಿಲ್ಲ, ಒಟ್ಟಿನಲ್ಲಿ ಕತೆ ಆಯ್ತು ಅಂತ ಹೇಳ್ತೀರ. ಯಾಕೆ ಸುಮ್ಮನೆ ನಂಬಿಕೆ ಎಲ್ಲ ಇಟ್ಬಿಟ್ಟು ನಾವೇ ಬಾಡಿಗೆ ನಂಬಿಕೆ ಟೈಮ್ ಇರ್ತೀವಿ, ಬಸ್ ಮಾಡ್ರಿ ನೋಡ್ರಿ, ಮನೆ ಸಾಕ್ರಿ ಎಲ್ಲ ಅಂತ ಹೋಗಿದ್ರೆ ಅಷ್ಟೇ. ಇಬ್ರು ಇಂಪಾರ್ಟೆಂಟ್. ಒಬ್ರು ಅಮ್ಮ. ಅಂದರೆ ಫಸ್ಟು ನಾವು ಚಿಕ್ಕ ವಯಸ್ಸಿಂದ ಅವರು ಬೆಳೆಸ್ಕೊ ಬಂದಿರ್ತಾರೆ, ಸಾಕಿರ್ತಾರೆ ಇಷ್ಟು ದೊಡ್ಡವ್ರು ಮಾಡಿ ಅಂತ. ನೆಕ್ಸ್ಟ್ ನಾವೆಲ್ಲ ಲೈಫ್ ಇವಾಗ ಹುಡುಗನ ಕಡೆ ಹೋದರೆ ನಾವು ಮೊದಲೇ ಮಾಡ್ಕೊಂಡು ಬಟ್ ಬೆಳೆಸಿರೋದು ಅಪ್ಪ ಅಮ್ಮ, ಚಿಕ್ಕ ವಯಸ್ಸಿಂದನೂ ಬೆಳೆಸಿರೋದು ಅಪ್ಪ ಅಮ್ಮ. ಇಷ್ಟು ಎತ್ತರಕ್ಕೆ ತಂದಿರೋರು, ಕಾಲೇಜ್ ಓದಿಸೋದ್ರೆಲ್ಲ ನೆಕ್ಸ್ಟ್ ಅಪ್ಪ ಅಮ್ಮನೇ.
ಓಕೆ, ಇವಾಗ ನೀವು ಮದುವೆ ಆಗೋ ಮೂಲಕ ಕೂಡ ಅವ್ರ ಅಪ್ಪ ಅಮ್ಮ ಅಂದ್ಬಿಟ್ಟು ಇವಾಗ ನೋಡ್ಬೋದು, ಇವಾಗಿನ ಜನ್ರೇಷನ್ ಏನಿದ್ರೆ ಬೇರೆ ಮನೆ ಮಾಡ್ಕೊಂತಾರೆ. ಸೊ ಅರ್ಧಾಂಗಿಯಾಗಿ ಇರ್ತಾರೆ ಅವರು ಕೂಡ, ಅರ್ಧಾಂಗ ಅಂತಾನೆ. ಓಕೆನಾ, ಅವರು ಎಲ್ಲದ್ರ ಜೊತೆ ನಿಮಗೋಸ್ಕರ ಅಂತ ಇರ್ತಾರೆ. ಸೊ ಅವ್ರು ಕೂಡ ಇಂಪಾರ್ಟೆಂಟ್ ಆಗ್ತದಲ್ಲ. ಅವ್ರು ಬೇಕಾದ್ರೆ ಅವ್ರ ಜೊತೆ ಅವ್ರದ್ದು ಇರಲಿ, ಇಲ್ಲ ನಾನು ಅಪ್ಪ ಅಮ್ಮನ ಜೊತೆ ಇರ್ತೀನಿ. ನೀವು ಅವ್ರ ಅಪ್ಪ ಅಮ್ಮ, ನಿಮ್ಮ ಅಪ್ಪ ಅಮ್ಮನ ಜೊತೆ ಇರ್ತೀರಾ? ಇಲ್ಲಾಂದ್ರೆ ಅವ್ರ ಹುಡುಗನೇ ಅಪ್ಪ ಅಮ್ಮ ಅಂತ ಅಂತೂ ಇರ್ತೀವಿ ನಾವು. ಅಮ್ಮ ಯಾಕೆ? ಎತ್ತು ಸಾಕ್ತಾರಂತ ವಯಸ್ಸಿಂದ. 25-26 ವರ್ಷ ಸಾಕ್ತಾರೆ. 9 ತಿಂಗಳು ಎಷ್ಟು ಕಷ್ಟಪಡ್ತಾರೆ ಅವರು. ಓಕೆ, ಇವಾಗ ನೆಕ್ಸ್ಟ್ ಆಕ್ಚುಲಿ ಅರ್ಧಾಂಗಿ ಅವ್ರ ಅಪ್ಪ ಅಮ್ಮನೆಲ್ಲ ಬಿಟ್ಟು ಬಂದಿದ್ದಾರೆ. ಸೊ ಹೌದು, ಇಂಪಾರ್ಟೆಂಟ್ ಅಂತ ಹೇಳ್ತಾ ಇಲ್ಲ, ಅಷ್ಟು ನಮ್ಮ ಅಮ್ಮ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಅವರು, ಅಷ್ಟೊಂದಿಲ್ಲ. ಬಟ್ ಅವ್ರ ಅಪ್ಪ ಅಮ್ಮ ಬೇಕಾದ್ರು ಮಾಡಲೇಬೇಕಾದ್ರು. ಏನಕ್ಕಂದ್ರೆ ನಮ್ಗೆ ಫಸ್ಟ್ ಇಂಪಾರ್ಟೆಂಟ್ ನಮ್ಮ ಅಮ್ಮಯಿಂದ ನಾವು ಬಂದಿರೋದು, ಅವರಿಂದ ನಾವು ಬಂದಿಲ್ಲ. ಅಮ್ಮ ಫಸ್ಟ್ ಇಂಪಾರ್ಟೆಂಟ್ ನಮಗೆ, ಆಮೇಲೆ ಯಾರು. ಅದಕ್ಕೆ ಮಾತಾಡ್ತಾ ಇಲ್ಲ. ಟ್ರೈನಿಂಗ್ ಅಮ್ಮ ಬೇಡ ಅಂದ್ರೆ ಇವಾಗ ಹೇಳ ಅಮ್ಮ ಇಂಪಾರ್ಟೆಂಟ್, ಗರ್ಲ್ ಫ್ರೆಂಡ್ ಇಂಪಾರ್ಟೆಂಟ್. ಅಮ್ಮನೇ ಯಾಕೆ? ಯಾಕಂದ್ರೆ ಅವ್ರ ಜೊತೆ ನಂಬತ್ತಿಂದ ಇರ್ತೀವಿ ಎಲ್ಲ. ಓಕೆ, ಅವ್ಳು ಇವಾಗ ಎಲ್ರೂ ಬಿಟ್ಟು ನಿಮಗೋಸ್ಕರ ಅಂತ ಹೇಳಿ ನಿನ್ನ ಮದ್ವೆಯಾಗಿ ಬರ್ಬೇಕಾದ್ರೆ, ನೀನು ಅರ್ಧಾಂಗಿ ಆಗಿ ಬರ್ಬೇಕಾದ್ರೆ, ಸೊ ಅವಳು ಕೂಡ ಇಂಪಾರ್ಟೆಂಟ್ ಆಗೇ ಆಗ್ತಾರೆ. ಅದಕ್ಕೆ ಇವಾಗ ನಮ್ಮ ಅವಾಗಿಂದ ಸಾಕಿರ್ತಾರೆ, ಹೆಂಗ್ ಅದಕ್ಕೆ ಬಿಟ್ಟಿರಲ್ಲ. ಬಟ್ ಆದ್ರೂ ಅವಳೇ ಇಂಪಾರ್ಟೆಂಟ್ ಆಗ್ತಾಳೆ ತಾನೇ ಒಂದ್ ಕಡೆಯಿಂದ. ಒಂದ್ ಕಡೆ ಇಂಪಾರ್ಟೆಂಟ್ ಅವನು ಕೇಳಿ ಲಾಸ್ಟಲ್ಲಿ ಇರೋ ಗರ್ಲ್ ಫ್ರೆಂಡ್ ಇಂಪಾರ್ಟೆಂಟ್. ಗರ್ಲ್ ಫ್ರೆಂಡ್ ಇಂಪಾರ್ಟೆಂಟ್. ಸರಿ, ಇವಾಗ ನಿನಗೆ ಗರ್ಲ್ ಫ್ರೆಂಡ್ ಇದ್ದಾರಾ? ಇದಾರೆ 5 ಜನ. ನಾನೇ ಸೆಟಪ್ ಮಾಡ್ತೀನಿ. ಮಾಡೋದು 5 ಜನ ನಮ್ಮ ಫ್ರೆಂಡ್. ಅಯ್ಯೋ ಇಲ್ಲ 5 ಜನ ಬೇಕು. ಫೋನ್ ತೆಗಿ ಫೋನ್ ತೆಗಿ. ಹಿಂಗೆ ಹೇಳಿ ಕಾಲೇಜ್ ಹಾಳು ನೋಡ್ರಿ. ನಮ್ಗೆ ಯಾರು ಇಲ್ಲ. ಓಕೆ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿದ್ದೀನಿ, ಇನ್ಸ್ಟಾಗ್ರಾಮಲ್ಲೂ ಚೆನ್ನಾಗಿ ಒಂದು 80% ಮಕ್ಕಳು ಆಗಿರುತ್ತೆ, ಇನ್ನು 20% ನೀವು ಅವಾಗಲೇ ಹೇಳಿದ್ರಲ್ಲ ಎಜುಕೇಷನ್, ಅದು 20% ಮಕ್ಕಳು ಆಗಿರುತ್ತೆ. ಅಮ್ಮನೇ ಇಂಪಾರ್ಟೆಂಟ್ ಅಲ್ವಾ? ನಾನು ಏನು ಹೇಳ್ತೀನಿ ಅಂದರೆ, ಅಮ್ಮ ಹೇಳ್ತಿರ್ತಾರೆ ಪಂಚಾಯತ್ ನೀನು ಇವತ್ತು ನೋಡ್ತಾ ಇಲ್ಲ ನೋಡಿ ಸಿಕ್ಕಿದ್ರೆ ಇಲ್ಲ ಅಂದರೆ ವೇಸ್ಟ್, ಮದುವೆ ಆಗಿನೂ ವೇಸ್ಟ್. ಅಮ್ಮ ಮದುವೆ ಆಗೋ ಹುಡುಗ ಅಥವಾ ಬಾಯ್ ಫಸ್ಟ್ ಅಮ್ಮ, ಆಮೇಲೆ ಒಬ್ರು ಅಂದರೆ ಫಸ್ಟ್ ಅಮ್ಮನೇ ತಿಂಗಳು ಒಂದು ಸಾಕಿರ್ತಾರೆ, ಕಷ್ಟಪಟ್ಟಿರ್ತಾರೆ, ಯಾರಾದ್ರೂ ಸಾಲ ಸೋಲ ಮಾಡಿ ಓದಿಸ್ತಾ ಇರ್ತಾರೆ. ಸೊ ಅವ್ರಿಗೆ ಹರ್ಟ್ ಮಾಡೋದು ಇವ್ರಿಗಾದ್ರೂ ಹರ್ಟ್ ಮಾಡಿ ಆಮೇಲೆ ಕನ್ವಿನ್ಸ್ ಮಾಡ್ಬೋದಲ್ಲ ಅವ್ರನ್ನ. ಬೇರೆ ಕನ್ವಿನ್ಸ್ ಆಗಲ್ವಲ್ಲ, ಆಗ್ತಾನೆ. ಲವ್ ಇದೆ ಅಂದರೆ ಕನ್ವಿನ್ಸ್ ಆಗಲೇಬೇಕು, ಟ್ರಸ್ಟ್ ಇದೆ ಅಂದರೆ ಅವ್ರನ್ನ ನಂಬಲೇಬೇಕು ಅಷ್ಟೇ, ಇನ್ನೇನಿಲ್ಲ. ಲೈಕ್ ಇವಾಗ ನೀವು ನೋಡ್ಬೋದು, 26-27 ವರ್ಷಕ್ಕೆ ಮದುವೆ ಮಾಡ್ಕೊಡೋ ತನಕ ಅಮ್ಮ ಅಷ್ಟೇ ಲೈಕ್ ನೋಡ್ಕೊಂಡ್ರೆ, ಅದಾದಮೇಲೆ ಗಂಡನ ಜೊತೆ ಸಾಯೋ ತನಕನೂ ಗಂಡನೇ ಆಗಿರ್ತೀವಿ, ಎಲ್ಲದೂ ಆಗಿರ್ತಾನಲ್ಲ. ಸೊ ಗಂಡನೂ ಇಂಪಾರ್ಟೆಂಟ್ ಆಗ್ತದೆ. ಗಂಡ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಲ್ಲ, ಬಟ್ ಅಮ್ಮಗೂ ವ್ಯಾಲ್ಯೂ ಕೊಡಬೇಕು. ಅಮ್ಮ ಆಮೇಲೆ ಗಂಡ ಹೊಡೆದ್ರು ಬಡಿದ್ರು ಗಂಡನೇ, ಆದರೆ ಅಮ್ಮ ಹೊಡೆದ್ರು ನನ್ನ ಮಗಳು ಅಂದ್ಬಿಟ್ಟು ತಿಂಗಿಲ್ಲ ಅಂದು ದುಡ್ಡು ಮಾಡಿ ಪ್ರೀತಿಯಿಂದ ತಿನ್ಸೋದಾಗಿರಲಿ, ಗಂಡ ಆ ಥರ ಮಾಡೋದು. ಹೊಡಿತಾನೆ ಬಡಿತಾನೆ ಏನೇ ಆದರೂ ನನ್ನ ಜೊತೆಗೆ ಇರ್ತಾಳೆ ಅನ್ನೋದು ಕಾನ್ಫಿಡೆನ್ಸ್ ಇರುತ್ತೆ. ಆದರೆ ಅಮ್ಮ ಹಂಗಲ್ವಲ್ಲ, ಇವತ್ತಿರ್ತಾಳೆ ನಾಳೆ ಹೋಗ್ತಾಳೆ ಗಂಡನ ಮನೆಗೆ, ಆ ಥರ ಮೆಂಟೋಗಿರುತ್ತಾಳೆ.
ಇನ್ನೊಂದು ಫೇಸ್ ಮಾಡ್ತಾರೆ ಯಾರು ಅಯ್ಯೋ ಅಮ್ಮನೇ ಯಾಕೆ ಚಿಕ್ಕ ವಯಸ್ಸಿಂದ ಎತ್ತಿ ಬೆಳೆಸಿರೋ ಅಮ್ಮನ ಬಿಟ್ಬಿಟ್ಟು ಅದು ಹೆಂಗೆ ಅರ್ಧದಲ್ಲಿ ಬಂದಿರೋ ಅಮ್ಮನ ತುಂಬ ಇಂಪಾರ್ಟೆನ್ಸ್ ಕೊಡೋದು ಬಟ್ ಆಮೇಲೆ ಇಂಪಾರ್ಟೆನ್ಸ್ ಕೊಡ್ಬೋದು ಆದರೆ ಅದಕ್ಕೆ ಮುಂಚೆ ಫಸ್ಟ್ ಅಂತ ಈಗ ನೋಡ್ಬೋದು ಮದುವೆ ಆದ್ಮೇಲೆ ಸಾಯೋ ತನಕ ಗಂಡ ಜೊತೆ ಅದಕ್ಕೆ ಅಮ್ಮನೂ ಇರ್ತಾರಲ್ಲ ಅಮ್ಮನ ತಾಯಿಯವ್ರು ಇರ್ತಾರೆ ನಾವು ಇರ್ತೀವಲ್ಲ ಲಾಸ್ಟ್ ಒಂದು ಲೈಫಲ್ಲಿ ಇರ್ತೀವಲ್ಲ ನಮ್ಮನ್ನ ಇಷ್ಟು ವರ್ಷ ಸಾಕಿದ್ದಾರೆ ಅಂದರೆ ನೆಕ್ಸ್ಟ್ ನಾವು ಮದುವೆ ಆಗೋದ್ಮೇಲೆ ಅವ್ರನ್ನ ಸಾಕಿರ್ತಾರೆ ಅಮ್ಮಗೋಸ್ಕರ ಇನ್ನ ಏನು ಅಷ್ಟೊಂದು ಮಾಡಿಲ್ಲ ಇನ್ನ ನೆಕ್ಸ್ಟ್ ಮಾಡ್ತೀವಿ ಹಾಗೆ ಗಂಡ ಏನ್ ಬೇಕಾದ್ರೂ ಮಾಡಕ್ಕೆ ಹೇಳಿರ್ತಾರಲ್ಲ ಈಗ ಅಮ್ಮ ಏನೋ ಕೂಡ ಏನು ಬಾಯ್ ಫ್ರೆಂಡ್ ಇದಕ್ಕೋಸ್ಕರ ಏನಾದರೂ ಮಾಡಿ ಏನು ಬೇಕಾದ್ರೂ ಮಾಡಕ್ಕೆ ಬಾಯ್ ಫ್ರೆಂಡ್ ರೆಡಿ ಇರ್ತಾನೆ ಆದರೆ ಅದು ಒಂಥರ ಫೀಲಿಂಗ್ಸ್ ಇರುತ್ತಲ್ಲ ಎಮೋಷನ್ಸ್ ಯಾವ ಥರ ಫೀಲಿಂಗ್ಸ್ ಅಮ್ಮ ಮೇಲೆ ಇರುತ್ತೆ ಜಾಸ್ತಿ ಬಾಯ್ ಫ್ರೆಂಡ್ ಮೇಲೆ ಇರುತ್ತೆ ತುಂಬಾನೇ ಇರುತ್ತೆ ಅಂದ್ರೆ ಯಾವ ಥರ ಫೀಲಿಂಗ್ಸ್ ಔಟ್ ಆಫ್ ಸ್ಟೇಷನ್ ಅದೇನು ಹೌದಾ ಲಿಮಿಟ್ಸ್ ಅಲ್ಲಿ ಇರುತ್ತೆ